ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ 6th ಸೆಮಿಸ್ಟರ್ ಇಂಟರ್ನ್ಶಿಪ್ ಎಕ್ಸಾಮ್ ಯಾವ ರೀತಿ ನಡೀತೆ ಅಂತ ಕೆಲವರಿಗೆ ಡೌಟ್ ಇದೆ. ಸೊ ಅದನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಫುಲ್ ಡೀಟೇಲ್ಸ್ ಒಂದಿಗೆ ಬಂದಿದೆ. ನೋಡಿ, ಸ್ಕ್ರೀನಲ್ಲಿ ನಿಮಗೆ SEE ಇವ್ಯಾಲ್ಯೂಯೇಷನ್ ಕ್ರೈಟೀರಿಯಾ ಅಂತ ಬರ್ತಾ ಇದೆ. ಇದು ಸಿಲೆಬಸ್ಸಲ್ಲಿರೋದು. ಸೊ 6th ಸೆಮಿಸ್ಟ್ರಿಗೆ ಇಂಟರ್ನ್ಶಿಪ್ ಎಕ್ಸಾಮ್ಗೆ ಹೋಗುವಾಗ, ಪ್ರಾಕ್ಟಿಕಲ್ ಎಕ್ಸಾಮ್ ಹೋಗುವಾಗ ಯಾವ ರೀತಿ ಇವ್ಯಾಲ್ಯೂಯೇಷನ್ ಆಗುತ್ತೆ ಅಂತೇಳಿ. ಸೊ ಸ್ಕ್ರೀನಲ್ಲಿ ನೋಡ್ತಿದ್ದೀರಿ ನೀವು. ಸ್ಕ್ರೀನಲ್ಲಿ ಕಾಣುವ ಹಾಗೆ ಏನಿದೆ ಅಂತಂದರೆ ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿ. ಸೊ 2 ಸ್ಟೇಜ್ ಇದೆ, 100 ಮತ್ತು 60 ಅಂತ ಇದೆ ಇಲ್ಲಿ. ಸೊ ಫಸ್ಟ್ ಸ್ಟೇಜಲ್ಲಿ 100 ಮಾರ್ಕ್ಸ್ ಯಾವ ರೀತಿ ಬೈಫರ್ಗೇಷನ್ ಆಗಿದೆ ನೋಡಿ. ಪ್ರೆಸೆಂಟೇಷನ್ ಶೆಲ್ ಇನ್ಕ್ಲೂಡ್ ಅಂತ ಇದೆ. ಇದನ್ನು ನೀವು ಪ್ರೆಸೆಂಟೇಷನ್ ಮಾಡಬೇಕು. ಪ್ರೆಸೆಂಟೇಷನ್ ಜೊತೆಗೆ ನಿಮಗೆ ಏನು ಎಕ್ಸಾಮ್ ಸ್ಟಾರ್ಟ್ ಆಗುವಾಗ ಒಂದು ಎಕ್ಸಾಮ್ ಶೀಟನ್ನು ಕೊಟ್ಟಿರ್ತಾರೆ, ಪೇಪರ್ ಕೊಟ್ಟಿರ್ತಾರೆ. ಅದರಲ್ಲಿ ಬ್ರೀಫ್ ಆಗಿ ನೀವು ಬರಿಬೇಕು. ಯಾವುದ್ರ ಬಗ್ಗೆ? ಪಾಯಿಂಟ್ ನಂಬರ್ 1, overview of the organization, its vision, mission, structure, roles and responsibilities of personnels, product, market performance, etc. So in which organization or in which company you had gone your training, industrial internship, ನೀವು ಯಾವ ಕಂಪ್ನಿಯಲ್ಲಿ ಟ್ರೈನಿಂಗ್ ಮಾಡಿದ್ರಲ್ವಾ ಆ ಕಂಪ್ನಿ ಬಗ್ಗೆ ಓವರ್ವ್ಯೂ, ಆರ್ಗನೈಸೇಷನ್ ಬಗ್ಗೆ ಬರಿಬೇಕು. ಆರ್ಗನೈಸೇಷನ್ ಮಿಷನ್ ಏನಂತ ಬರಿಬೇಕು, ಆರ್ಗನೈಸೇಷನ್ನ ವಿಷನ್ ಏನಂತ ಬರಿಬೇಕು, ಆರ್ಗನೈಸೇಷನ್ ಬಗ್ಗೆ ಬ್ರೀಫ್ ಆಗಿ ಬರಿಬೇಕು. ಅದಕ್ಕೆ 20 ಮಾರ್ಕ್ಸ್ ಇದೆ. ಬರೆಯೋದ್ರ ಜೊತೆ ನೀವು ಎಕ್ಸ್ಪ್ಲೇನ್ ಮಾಡುವಾಗ ಮಾಡಬೇಕು. ಸ್ಲೈಡ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕಂತ ಆಮೇಲೆ ಹೇಳ್ತೇನೆ. ಬರೆಯೋ ಕಡೆ ಮೊದಲು ಲಕ್ಷ್ಯ ಕೊಡಿ, ರೈಟ್ ಅಪ್ ಮಾಡಬೇಕು ಪೇಪರಲ್ಲಿ. ಸೊ ಅದ್ರ ನಂತರ ವೆನ್ ಯು ಎಂಟರ್ಡ್ ಇಂಟು ಆರ್ಗನೈಸೇಷನ್ಗೆ ಹೋದ್ಮೇಲೆ ನಿಮಗೆ ಅವರು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ವರ್ಕನ್ನು ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ ನಂತರ ನಿಮಗೆ ಒಂದು ಪರ್ಟಿಕ್ಯುಲರ್ ಟ್ರೈನಿಂಗನ್ನು ಕೊಟ್ಟಿರ್ತಾರೆ, ಆನ್ ಜಾಬ್ ಟ್ರೈನಿಂಗ್ 1. So based on the department you are allotted. That means, for example, it may be production or it may be quality checking or it may be assembly. ಸೊ ಯಾವ ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾವ ಸೆಕ್ಷನಲ್ಲಿ ನಿಮ್ಗೆ ವರ್ಕ್ ಆಗಿರ್ತಾರಲ್ವ, ಸೊ ಆ ವರ್ಕ್ ಮೇಲೆ ಒಂದು ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ಸೊ ಆ ಟ್ರೈನಿಂಗ್ ಬಗ್ಗೆ ಬರಿಬೇಕು ನೀವು. ಹೌ ಯು ಅಂಡರ್ಗಾನ್ ಟ್ರೈನಿಂಗ್, ಸೊ ವಾಟ್ ವಾಸ್ ದ ಪ್ರೊಸೀಜರ್, ವಾಟ್ ವಾಸ್ ದ ಟ್ರೈನಿಂಗ್ ಬಗ್ಗೆ ಬರೆದಿದ್ದಕ್ಕೆ 20 ಮಾರ್ಕ್ಸ್. ಆ್ಯಂಡ್ ಹೌ ಯು ಅಪ್ಲೈಡ್ ಯುವರ್ ನಾಲೆಜ್, ಯು ಗೇನ್ ಸಮ್ ನಾಲೆಜ್ ಆ್ಯಂಡ್ ಸ್ಕಿಲ್ ಫ್ರಮ್ ದೇರ್. ಅಲ್ಲಿಂದ ಕೆಲವೊಂದು ನಾಲೆಜ್ ಮತ್ತು ಸ್ಕಿಲ್ ನಿಮ್ಗೆ ಸಿಕ್ಕಿರುತ್ತೆ ಅದು. ಮತ್ತು ಅಥವಾ ನಿಮ್ಮ ನಾಲೆಜ್ ಮತ್ತು ಸ್ಕಿಲ್ಲನ್ನು ಅಪ್ಲೈ ಮಾಡಿದರೆ ಯಾವ ರೀತಿ ಅಪ್ಲೈ ಮಾಡಿದರೆ ಅಂತ ಅದ್ರ ಬಗ್ಗೆ ಬರೀಬೇಕು, 20 ಮಾರ್ಕ್ಸು. ಆಫ್ಟರ್ ದ್ಯಾಟ್ ಆನ್ ಜಾಬ್ ಟ್ರೈನಿಂಗ್ ಆದ ನಂತರ ಯೂಸ್ ಕೇಸ್ 1, ಆನ್ ಜಾಬ್ ಟ್ರೈನಿಂಗ್ 1ಅನ್ನು ನೀವು ವರ್ಕಲ್ಲಿ ಹೇಗೆ ಯೂಸ್ ಮಾಡಿದ್ರಿ ಅಂತ. ಬಿಕಾಸ್ ಇಂಟರ್ನ್ಶಿಪ್ಪಲ್ಲಿ ಏನು ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಇಟ್ ಈಸ್ ಟ್ರೈನಿಂಗ್. ಓಕೆ, ಟ್ರೈನಿಂಗ್ ಮೀನ್ಸ್ ವಾಟ್? ಸೊ ದೇ ವಿಲ್ ಟ್ರೈನ್ ಯು ಟು ಡೂ ಅ ಸ್ಪೆಸಿಫಿಕ್ ಟಾಸ್ಕ್. ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಸ್ಕನ್ನು ಮಾಡಲಿಕ್ಕೆ ನಿಮ್ಮನ್ನು ಟ್ರೈನ್ ಮಾಡಿರ್ತಾರೆ. ಆ ಟ್ರೈನಿಂಗನ್ನು ನೀವು ಯಾವ ರೀತಿ ಅದರ ಹೆಲ್ಪ್ ತೊಗೊಂಡು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿದ್ರಿ, ಅಂದರೆ ವರ್ಕ್ ಮಾಡುವಾಗ ನೀವು ಟ್ರೈನಿಂಗನ್ನು ಹೇಗೆ ಯೂಸ್ ಮಾಡಿಕೊಂಡ್ರಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕೆ 20 ಮಾರ್ಕ್ಸ್ ಇದೆ. ಸೊ ಆಫ್ಟರ್ ದ್ಯಾಟ್ ಮೋರ್ ದೆನ್ 3 ಮಂತ್ಸ್ ನಿಮಗೆ ಅಥವಾ ಏನು ಟ್ರೈನಿಂಗ್ ಇರೋದ್ರಿಂದ ಸಮ್ ಅವರ್ಸ್, ಎಷ್ಟು ಅವರ್ಸ್ ಸಿಲೆಬಸ್ಸಲ್ಲಿ ಕೊಟ್ಟಿರುವಷ್ಟು ಅವರ್ಸ್ ನೀವು ಟ್ರೈನಿಂಗ್ ಮಾಡಿರ್ತೀರಿ. ಆ ಟ್ರೈನಿಂಗ್ ಪೀರಿಯಡಲ್ಲಿ ಅವರು OJT 2 ಅಂದರೆ ಸೆಕೆಂಡ್, ನಿಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಒಬ್ಬರನ್ನ ಒಂದೇ ಡಿಪಾರ್ಟ್ಮೆಂಟಲ್ಲಿ ವರ್ಕಿಗೆ ಇರೋಲ್ಲ, ಅವರು ಸ್ವಲ್ಪ ಟೈಮ್ ಆದ ನಂತರ ಡಿಪಾರ್ಟ್ಮೆಂಟನ್ನು ಚೇಂಜ್ ಮಾಡಿರ್ತಾರೆ. ಚೇಂಜ್ ಮಾಡುವಾಗ ಅಥವಾ ಸೆಕೆಂಡ್ ಟಾಸ್ಕ್ ಪರ್ಫಾರ್ಮ್ ಮಾಡುವಾಗ ನಿಮ್ಗೆ ಇನ್ನೊಮ್ಮೆ ಟ್ರೈನಿಂಗ್ ಕೊಟ್ಟಿರ್ತಾರೆ, OJT 2, ಆನ್ ಜಾಬ್ ಟ್ರೈನಿಂಗ್ 2. ಸೊ ಸೇಮ್ ಇಲ್ಲಿ ಆ ಟ್ರೈನಿಂಗಲ್ಲಿ ಏನೇನು ಟ್ರೈನಿಂಗ್ ತೊಗೊಂಡ್ರಿ, ಸೊ ವಾಟ್ ಆರ್ ದ ಥಿಂಗ್ಸ್ ಯು ಲರ್ನ್ ಫ್ರಮ್ ದಟ್ ಒನ್, ದಟ್ ಯು ಆರ್ ಸಪೋಸ್ ಟು ಎಕ್ಸ್ಪ್ಲೇನ್ ಹಿಯರ್. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಆ ಟ್ರೈನಿಂಗ್ನ ಪ್ರಾಕ್ಟಿಕಲ್ ಯೂಸ್ ಕೇಸಲ್ಲಿ ಅಥವಾ ಪ್ರಾಕ್ಟಿಕಲ್ ಆಗಿ ಅದನ್ನು ನೀವು ವರ್ಕ್ ಮಾಡುವಾಗ ಹೇಗೆ ಯೂಸ್ ಮಾಡಿದ್ರಿ ಅಂಥೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇಟ್ ಕ್ಯಾರೀಸ್ 100 ಮಾರ್ಕ್ಸ್. ನೋಡಿ, ಕೊಟ್ಟಿರೋ ಪೇಪರಲ್ಲಿ ಈ 5 ಪಾಯಿಂಟ್ ಬಗ್ಗೆ ಏನು ಮಾಡಬೇಕು, ಬ್ರೀಫ್ ಆಗಿ ಬರಿಬೇಕು. ಅಬೌಟ್ ಆರ್ಗನೈಸೇಷನ್, ಆನ್ ಜಾಬ್ ಟ್ರೈನಿಂಗ್ 1, ಹೌ ಯು ಅಪ್ಲೈಡ್ ಪ್ರಾಕ್ಟಿಕಲಿ ಆನ್ ಜಾಬ್ ಟ್ರೈನಿಂಗ್ 1, ದೆನ್ ಆನ್ ಜಾಬ್ ಟ್ರೈನಿಂಗ್ 2, ದೆನ್ ಹೌ ಯು ಅಪ್ಲೈಡ್ ಆನ್ ಜಾಬ್ ಟ್ರೈನಿಂಗ್ 2 ಇನ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಇಷ್ಟರ ಬಗ್ಗೆ ಡೀಟೇಲ್ ಆಗಿ ಬರೀಬೇಕು. ಅದರ ನಂತರ 60 ಮಾರ್ಕ್ಸ್ ನೀವು ಪ್ರಿಪೇರ್ ಮಾಡಿರೋ ರಿಪೋರ್ಟ್ಗಿರುತ್ತೆ. ಆಲ್ರೆಡಿ ರಿಪೋರ್ಟನ್ನು ಪ್ರಿಪೇರ್ ಮಾಡಿರ್ತೀರಿ. ಸೊ ಆ ರಿಪೋರ್ಟನ್ನು ನೀವು ತಪ್ಪದೇ ತೊಗೊಂಬನ್ನಿ ಎಕ್ಸಾಮ್ ಬರುವಾಗ. ಸೊ ಡೋಂಟ್ ಫರ್ಗೆಟ್ ಟು ಬ್ರಿಂಗ್ ದ ರಿಪೋರ್ಟ್ ವೈಲ್ ಅಟೆಂಡಿಂಗ್ ಎಕ್ಸಾಮ್ಸ್. ಸೊ ಇವ್ಯಾಲ್ಯುವೇಟರ್ ವಿಲ್ ಇವ್ಯಾಲ್ಯುಯೇಟ್ ಅಬೌಟ್ ದಿ ಕಾಂಪ್ರಿಹೆನ್ಸಿವ್ ಇಂಟರ್ನ್ಶಿಪ್ ರಿಪೋರ್ಟ್. ನಿಮ್ಮ ರಿಪೋರ್ಟನ್ನು ನೋಡಿ ಅವರು ಫುಲ್ ಡೀಟೇಲ್ ನಿಮ್ಮನ್ನು ಇವ್ಯಾಲ್ಯುಯೇಟ್ ಮಾಡ್ತಾರೆ. OJT 1 ಏನು ಮಾಡಿದ್ರಿ, OJT 2 ಏನು ಮಾಡಿದ್ರಿ, ಯೂಸ್ ಕೇಸ್ ಯಾವ ರೀತಿ ಅದನ್ನು ಅಪ್ಲಿಕೇಶನ್ ಮಾಡಿದ್ರಿ. ದೆನ್ ಅಟ್ ದ ಎಂಡ್, ಸೊ ಹೌ ಯು ಕಾಂಟ್ರಿಬ್ಯೂಟೆಡ್ ದ ಕಂಪ್ನಿಗೆ ನಿಮ್ಮಿಂದ ಏನು ಲಾಭ ಆಗಿದೆ ಅಥವಾ ನಿಮಗೆ ಕಂಪ್ನಿಯಿಂದ ಏನು ಲಾಭ ಆಗಿದೆ, ವರ್ಕ್ ಮಾಡಿ ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತೀರಿ ಅಂತೇಳಿ. ಸೊ ಅದಕ್ಕೆ ರಿಪೋರ್ಟ್ಗೆ 60 ಮಾರ್ಕ್ಸ್ ಇರುತ್ತೆ. ಓಕೆನಾ, ಟೋಟಲಿ 160 ಮಾರ್ಕ್ಸ್ ನಿಮ್ಗೆ ಗೊತ್ತಿದೆ. ಪಾಸ್ ಆಗಲಿಕ್ಕೆ
40% ಆಫ್ ದ ಮಾರ್ಕ್ಸ್ ತೆಗಿಲೇಬೇಕು, ಅಂದರೆ ಮೋರ್ ದ್ಯಾನ್ 64 ಮಾರ್ಕ್ಸ್ ನೀವು ತೆಗಿಬೇಕಾಗ್ತದೆ. ಸೊ ಕೇರ್ಫುಲ್ ಆಗಿರಿ. ನೋಡಿ ಇಲ್ಲೂ ಒಂದು ಪಾಯಿಂಟ್ ಇದೆ, ಕೋರ್ಟ್ ಓನರ್ ಆ್ಯಂಡ್ ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಲ್ಲಿ ಅಸೆಸ್ ದ ಇಂಟರ್ನ್ ಸಪರೇಟ್ಲಿ. ಸೊ ನಿಮಗೆ ಅವರು ಏನು ಒಟ್ಟಾಗಿ ಕೂತು ನಿಮ್ಮನ್ನು ಅಸೆಸ್ ಮಾಡ್ಬೋದು, ಅಥವಾ ಸಪ್ರೇಟಾಗಿ ಕೂಡ ನಿಮ್ಮನ್ನು ಅಸೆಸ್ ಮಾಡ್ಬೋದು ಅಲ್ವಾ. ನೀವು ಆಲ್ರೆಡಿ ಪ್ರೆಸೆಂಟೇಷನ್ ಮಾಡಿರ್ತೀರಿ, ನಮ್ಮ ಸರ್ ಇರ್ತಾರೆ ಅಲ್ಲಿ, ಅಥವಾ ಏನು ಪ್ರಾಬ್ಲಮ್ ಏನಂತ ಥಿಂಕ್ ಮಾಡಬಾರ್ದು. ನೀವು ಎಕ್ಸ್ಟರ್ನಲ್ ಎಕ್ಸಾಮಿನರ್ ಮತ್ತು ಕೋಹರ್ಟ್ ಓನರ್ ಅಲ್ವಾ. ಸೊ ಇಲ್ಲಿ ಏನಿದೆ ಅಂತಂದರೆ ಈ ಅಸೆಸ್ಮೆಂಟಲ್ಲಿ ಓಕೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಬರ್ತಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲೂ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದರೆ ಸೊ ನಿಮಗೆ ಎಕ್ಸಾಮಿನರ್ ಸಪ್ರೇಟಾಗಿ ಎಕ್ಸಾಮಿನ್ ಮಾಡ್ಬೋದು ಇದನ್ನು, ಓಕೆನಾ. ಕೇರ್ಫುಲ್ ಆಗಿರಿ, 64 ಮಾರ್ಕ್ಸನ್ನು ನೀವು ತೆಗಿಬೇಕಾಗ್ತದೆ. ಸೊ ನೆಕ್ಸ್ಟ್ ಅದರ ನಂತರ ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಕೆಲವ್ರಿಗೆ ಇದೀಗ ಪ್ರೆಸೆಂಟೇಷನನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತೇಳಿ. ಓಕೆ ಜಸ್ಟ್ ಅಬ್ಸರ್ವ್ ಮಾಡಿ, ತುಂಬ ಲೆಂದಿ ಪ್ರೆಸೆಂಟೇಷನ್ ಅಗತ್ಯ ಇಲ್ಲ. ಓಕೆ ಸೊ ತುಂಬ ಲೆಂದಿ ಪ್ರೆಸೆಂಟೇಷನ್ ಅಗತ್ಯ ಇಲ್ಲ. ಕೇರ್ಫುಲ್ಲಾಗಿ ನೋಡಿ, ಹಾರ್ಡ್ಲಿ 8 to 10 ಸ್ಲೈಡ್ಸ್ ಹಾಕಿದರೆ ಸಾಕು. ಯಾಕಂತಂದರೆ ನಿಮಗೆ 5 to 10 ಮಿನಿಟ್ಸ್ ಟೈಮ್ ಸಿಗ್ಬೋದು ಅಷ್ಟೇ ಪ್ರತಿಯೊಬ್ಬರಿಗೂ. 8 to 10 ಸ್ಲೈಡ್ಸಲ್ಲಿ ಇದಷ್ಟನ್ನು ಎಕ್ಸ್ಪ್ಲೇನ್ ಮಾಡಿ. ಓಕೆ ಸ್ಲೈಡ್ ಮಾಡುವಾಗ ಸ್ಲೈಡಲ್ಲಿ ಏನು ಮಾಡಬಾರ್ದು ಅಂದರೆ ತುಂಬ ಡೀಟೇಲ್ಸನ್ನು ತುಂಬಿಡಬಾರ್ದು. ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೀ ಪಾಯಿಂಟ್ಸ್ ಏನೇನು ಬೇಕಾಗುತ್ತಲ್ವ ಅದಷ್ಟನ್ನು ಮಾತ್ರ ಸ್ಲೈಡ್ಸಲ್ಲೇ ಹಾಕಿಡಿ. ಫಾರ್ ಎಕ್ಸಾಂಪಲ್ ಒಂದು ಡೆಮೋ ಸ್ಲೈಡ್ ಮಾಡಿದ್ದೀನಿ, ತೋರಿಸ್ತೇನೆ ನೋಡಿ. ಫಸ್ಟ್ ಸ್ಲೈಡಲ್ಲಿ ಏನಿರಲಿ ಅಂತಂದರೆ ಬೇಕಿದ್ರೆ ಕಾಲೇಜ್ ಹೆಸರನ್ನು ಹಾಕಿ, ಅಂದರೆ ನಿಮ್ಮ ಇಂಟ್ರಡಕ್ಷನ್ ಸ್ಲೈಡ್ ಇರಲಿ, ಇಂಡಸ್ಟ್ರಿಯಲ್ ಪ್ರೆಸೆಂಟೇಷನ್ ಅಂತೇಳಿ. ಬೇಕಿದ್ರೆ ಇಲ್ಲಿ ಕಂಪ್ನಿ ನೇಮ್ ಬರೀರಿ ಆಯಿತಾ, ಯಾವ ಕಂಪ್ನಿಯಲ್ಲಿ ನೀವು ಇಂಟರ್ನ್ಶಿಪ್ ಮಾಡಿದ್ರೆ ಅಂತೇಳಿ ಕಂಪ್ನಿ ನೇಮ್ ಬರೀರಿ. ಸೊ ಅದರ ನಂತರ ಸಬ್ಮಿಟೆಡ್ ಬೈ ಯಾರು ಅನ್ನೋದನ್ನು ತಗೊಳ್ಳಿ. ಓಕೆ ಸೊ ನೆಕ್ಸ್ಟ್ ಸೆಕೆಂಡ್ ಸ್ಲೈಡಲ್ಲಿ ಕಂಪ್ನಿ ಪ್ರೊಫೈಲ್ ಬಗ್ಗೆ ಹೇಳಿ, ಕಂಪ್ನಿ ಮಿಷನ್ ಏನಿದೆ, ವಿಷನ್ ಏನಿದೆ, ಸ್ಟ್ರಕ್ಚರ್ ಹೇಗಿತ್ತು ಅಂತೇಳಿ 2 ಸ್ಲೈಡ್ ತೊಗೊಳ್ಳಿ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. 2 slides are enough to explain about the company. Okay, so what are the roles and responsibilities of the personnel? ಕಂಪ್ನಿಲಿ ಒಂದು ಹೈರಾರ್ಕಿ ಅಂತ ಬರುತ್ತಲ್ವಾ. ಸೊ ಫಾರ್ ಎಕ್ಸಾಂಪಲ್ ಲೋ ಲೆವೆಲಲ್ಲಿ ಮಷಿನ್ ಆಪರೇಟರ್, ಅವ್ರ ಮೇಲ್ಗಡೆ ಸ್ಟೋರ್ ಮ್ಯಾನೇಜರ್ ಆರ್ ಸ್ಟೋರ್ ಸೂಪರ್ವೈಸರ್ ಮ್ಯಾನೇಜರ್, ಆ ಥರ ಯಾವ್ಯಾವ ಪರ್ಸ್ನಲ್ಸ್ ಇದ್ದಾರೆ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಕಂಪ್ನಿಯಲ್ಲಿ ಯಾವ್ಯಾವ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಕಂಪ್ನಿದು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ. ಸೊ 2 slides are more than enough to explain about the company, I guess. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇದು ಆನ್ ಜಾಬ್ ಟ್ರೈನಿಂಗ್. ಸೊ OJT 1 ಏನೇನು ಟ್ರೈನಿಂಗ್ ತೊಗೊಂಡ್ರಿ OJT 1ನಲ್ಲಿ ಅನ್ನೋದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ, ಓಕೆನಾ. ಸೊ ರೋಲ್ಸ್ ಪರ್ಫಾರ್ಮ್ ಬೈ ಯು ಆ್ಯಂಡ್ ಹೌ ಯು ಅಪ್ಲೈಡ್ ಯುವರ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್. ಆ ಟ್ರೈನಿಂಗಲ್ಲಿ ಏನೇನು ಸ್ಕಿಲ್ ನಿಮ್ಗೆ ಸಿಕ್ತೋ ಅಥವಾ ನಿಮ್ಗೆ ಇರೋ ಸ್ಕಿಲ್ ಅಥವಾ ನಾಲೆಜನ್ನು ಹೇಗೆ ಅಪ್ಲೈ ಮಾಡಿದ್ರಿ ಅಂತೇಳಿ. ಸೊ ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಸೊ ವಾಟ್ ಯು ಲರ್ನ್ಡ್ ಫ್ರಮ್ OJT 1 ಏನನ್ನು ಕಲ್ತ್ಕೊಂಡ್ರಿ ಮತ್ತು ಅದನ್ನು ವರ್ಕ್ ಮಾಡುವಾಗ ಹೇಗೆ ಅಪ್ಲೈ ಮಾಡಿದ್ರಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ. ಸಿಮಿಲರ್ಲಿ ಆನ್ ಜಾಬ್ ಟ್ರೈನಿಂಗ್ 2, ದೆನ್ ಯೂಸ್ ಕೇಸ್ 2 ಅದನ್ನು ಹೇಗೆ ತೊಗೊಂಡ್ರಿ ಅಂತೇಳಿ. ನೆಕ್ಸ್ಟ್ ರಿಪೋರ್ಟ್ಸ್, ಯು ವಿಲ್ ಸಬ್ಮಿಟ್ ದ ರಿಪೋರ್ಟ್ ಆಬ್ವಿಯಸ್ಲಿ. ಸೊ ರಿಪೋರ್ಟನ್ನು ಸಬ್ಮಿಟ್ ಮಾಡಿರ್ತೀರಿ. ಸೊ ದ ಎಕ್ಸಾಮಿನರ್ ವಿಲ್ ಅನಲೈಸ್ ದ ರಿಪೋರ್ಟ್ ದೆನ್. ಸೊ ಎನಿ ಕ್ವಶನ್ಸ್ ದೇ ಕ್ಯಾನ್ ಆಸ್ಕ್. ನೀವು ಪ್ರೆಸೆಂಟೇಷನ್ ಮಾಡಿದ ನಂತರ ನಿಮ್ಗೇನಿದ್ರು ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಸೊ ಅದರ ನಂತರ ಏನು ಮಾಡಿ ಅಂತಂದರೆ ಕ್ವಶನ್ಸ್ ಇದ್ದರೆ ಅದಕ್ಕೆ ಕ್ಲಿಯರಾಗಿ ಆನ್ಸರ್ ಮಾಡಿ. ಇಷ್ಟು ನೀವು ಪ್ರಿಪೇರ್ ಆಗೋದ್ರೆ ಸಾಕಾಗುತ್ತೆ. ಸೊ ಇನ್ನೊಂದು ಸಲ ನೋಡಿ, ಈ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ. OJT 1 ಯೂಸ್ ಕೇಸ್ 1, OJT 2 ಯೂಸ್ ಕೇಸ್ 2 ಅಲ್ಲಿ ಕ್ಲಿಯರಾಗಿ ಮಾಡಬೇಕು. ಸೊ ಅಸೆಸ್ಮೆಂಟ್ ಹೇಗೂ ಆಗ್ಬೋದು ನಿಮ್ಮನ್ನು, ಅಂದರೆ ಪ್ರೆಸೆಂಟೇಷನ್ ಒಬ್ವಿಯಸ್ಲಿ ಇಂಡಿವಿಜುವಲ್ ಇರುತ್ತೆ, ರೈಟ್ ಅಪ್ ಪಾರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟು, ಅದ್ರ ಜೊತೆ ಏನು ನಿಮ್ಮ ರಿಪೋರ್ಟ್ ಕೂಡ ಇಂಪಾರ್ಟೆಂಟ್. ಕ್ಲಿಯರ್? ಥ್ಯಾಂಕ್ ಯು.